ನೋಡಿ, ಈ ಮೀಟರ್ ಬಡ್ಡಿ ದಂಧೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ. ಮೊನ್ನೆ ಚಾಮರಾಜನಗರದಲ್ಲಿ ನೋಡಿದ್ವಿ, ಜೊತೆಗೆ ರಾಮನಗರದಲ್ಲಿ ನೋಡಿದ್ವಿ. ಸಿಕ್ಕಾಪಟ್ಟೆ ಟಾರ್ಚರು ಅಂತ. ಇದು ಈಗ ಬೆಂಗಳೂರಿಗೂ ಕಾಲಿಟ್ಬಿಟ್ಟಿದೆ ನೋಡಿ. ಬೆಂಗಳೂರಿನಲ್ಲೂ ಅಷ್ಟೇ ಎಗ್ಗಿಲ್ಲದೆ ಈ ಮೀಟರ್ ಬಡ್ಡಿ ದಂಧೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಿದೆ. ಈ ಮೀಟರ್ ಬಡ್ಡಿ ಹೊಡೆತಕ್ಕೆ ಹಿರಿ ಬಡ ಜೀವ ನಲುಗ್ ಹೋಗ್ಬಿಟ್ಟಿದೆ. ಈ ಮೀಟರ್ ಬಡ್ಡಿ ವ್ಯವಹಾರವನ್ನ ತಾಯಿ ಮಗಳು ನಡೆಸ್ತಾ ಇರೋದಂತೆ. ಅವ್ರ ಹಿಂದೆ ಇರೋರು ರಾಜಕೀಯ ನಾಯಕರಂತೆ. ರಾಜಕೀಯ ನಾಯಕರ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ ಈ ಲೇಡಿ ಡಾನ್ಸ್. ವಾರಕ್ಕೇನಿಲ್ಲ ಅಂದ್ರೂ 45% ಅಂತೆ ಬಡ್ಡಿ. ತಾಯಿ ಮಗಳು ಮುಮ್ತಾಜ್ ಮತ್ತೆ ಸೀಮಾ ಅಂತ ಸಾಲ ತೀರಿಸ್ಬೇಕಂತೇಳಿ ಮನೆ ಲೀಸ್ಗೆ ಹಾಕ್ಬಿಟ್ಟು ಆ ಹಣ ಕೊಟ್ಟರು ಕೂಡ ಆ ಬಡ್ಡಿ ದಾಹ ನೀಗಿಲ್ವಂತೆ ಈ ಅಮ್ಮ ಮಗಳಿಗೆ. ಇನ್ನೂ ಬಡ್ಡಿ ಕೊಡಬೇಕು ಅಂತೇಳಿ ಬೆದರಿಕೆ ಹಾಕೋದೇನು, ಹಲ್ಲೆ ಮಾಡೋದೇನು ಈ ಲೇಡಿ ಡಾನ್ಗಳು. ಕೊಟ್ಟಿದ್ದೆಷ್ಟು ಗೊತ್ತೇನ್ರಿ? 45,000 ಅಷ್ಟೇ. ಬಡ್ಡಿ ಸಮೇತ ಪಡ್ಕೊಂಡಿದ್ದೆಷ್ಟು ಗೊತ್ತಾ? 3,42,000. ಎಷ್ಟಾಯ್ತು? ತಾಹಿರ್ ಕಾರಂಗೆ ಬಡ್ಡಿಗೆ ಅಂಥೇಳಿ ಹಣ ನೀಡಿದ್ರು ಈ ಅಮ್ಮ ಮಗಳು. ಗಮನಿಸ್ತಾ ಇದ್ದೀರಿ, ಅಮ್ಮ ಮಗಳು ಮುಮ್ತಾಜ್ ಸೀಮಾ ಇವರಿಬ್ಬರೇ 45,000 ರೂಪಾಯಿಗೆ 3,42,000 ವಸೂಲಿ ಮಾಡಿರೋದು. ಅಷ್ಟು ತೀರಿಲ್ಲ, ಇನ್ನೂ ಕೊಡಬೇಕು ಅಂತಿದ್ದಾರಂತೆ. ಸಾಲ ಇಸ್ಕೊಂಡಿದ್ಯಾವಾಗ? 2022ರಲ್ಲಿ. ಎಷ್ಟು? 45,000 ರೂಪಾಯಿ. ಯಾರಿಂದ? ತಾಹಿರ್ ಕಾರಂ ಅವರು ಇಸ್ಕೊಂಡಿದ್ದು. ಈಗ ಮುಮ್ತಾಜ್ ಮತ್ತು ಸೀಮಾ ಹಣ ಕೊಡಬೇಕು, ಹಣ ಕೊಡಲಿಲ್ಲ ಅಂತಂದರೆ ಹುಡುಗರನ್ನ ಕರೆಸ್ಬಿಟ್ಟು ದಾಂಧಲೆ ಮಾಡಿಸ್ತೀವಿ, ಗಲಾಟೆ ಮಾಡಿಸ್ತೀವಿ ಅಂತ ಇವ್ರ ಮನೆಯಲ್ಲೇ ಮನೆ ಕೆಲಸ ಮಾಡ್ಕೊಂಡಿದ್ರಂತೆ ತಾಹಿರು. ಇಷ್ಟೆಲ್ಲ ಆಯಿತು. ಆ ಕಡೆಗೆ ದೂರು ಕೊಡ್ತಾರೆ. ನೆನ್ನೆ ದೂರು ಕೊಟ್ಟ ಮೇಲೂ ಕೂಡ ಮತ್ತೆ ಮನೆ ಹತ್ರ ಹೋಗಿ ಧಮಕಿ ಹಾಕಿರೋದು. ಅವಾಚ್ಯ ಶಬ್ದಗಳಿಂದ ಬೈಯೋದೇನು, ಹಲ್ಲೆ ಮಾಡೋದೇನು ಈ ಲೇಡಿ ಡಾನ್ಗಳು. ಅವ್ರ ಜೊತೆಗೆ ಇನ್ನೊಂದು ಜನ ಪಟಾಲಂ ಬೇರೆ ಬಂದಿತ್ತಂತೆ. ಹೆದರ್ಕೊಂಡ್ಬಿಟ್ಟು ಪಾಪ ಆ ಹಿರಿ ಬಡ ಜೀವ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತು. ಚಂದ್ರ ಲೈಔಟ್ನ ಕಮಲನಗರದ ಮುಮ್ತಾಜು ಸೀಮಾಳ ಬಡ್ಡಿ ದಂಧೆಯ ಸ್ಟೋರಿ ಇದು. ಇವರಿಬ್ಬರು ಸ್ಥಳೀಯ ಕಾಂಗ್ರೆಸ್ ಶಾಸಕರ ಜೊತೆ ಗುರುತಿಸಿಕೊಂಡಿದ್ದಾರೆ. ಇಡೀ ಏರಿಯಾದಲ್ಲೇ ಮೀಟರ್ ಬಡ್ಡಿಯಲ್ಲಿ ಹೆಸರುವಾಸಿ ಅಮ್ಮ ಮಗಳು, ಫುಲ್ ಫೇಮಸ್. ಆಮೇಲೆ ಏನಾದರೂ ಇವರನ್ನ ಹೆದರಾಕೊಂಡ್ಬಿಟ್ರೆ ಕತೆ ಗೋವಿಂದ ಅಂತೆ ಆ ಏರಿಯಾದ ಜನ ಮಾತಾಡ್ಕೊಳ್ಳೋದು. ನೋಡಿ, FIR ಕಾಪಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಇವರಿಬ್ಬರು ಪಟಾಲಾಂ ಜೊತೆ ಬಂದು ಹೆದರಿಸೋದು. ನೊಂದ ಮಹಿಳೆಯಿಂದ ಚಂದ್ರ ಲೇಔಟ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಾದ ಮೇಲೆ ಹಿಂಗೆ ಎದುರಿಸಿರೋದು. ಈಗ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. हमारा बड़ा बच्चा उनका ने चिट्ठी रास्ते पे पड़ गया था। 5,000 दे डाले तो उसमें लाश होगा को रोज के 2,000-2,500 रुपये ब्यालन उससे पैसा करा ले। लाश होगा तू कम में ला ले, माल ये होगा को 1 से 2-3 दफा से गालियां देना, बुलाना, मारना कर रहे। उन्हें क्या करा ले, मेरी खातिरदारी को से बुला गालियां दे, तेरी जोरू छोड़ को दे, तेरी भाना को छोड़ को दे, ये वो गालियां दे तक मन उन्हें क्या करा लिया। मैं मेहनत पड़ को दाल को मेरी जोरू भाना कहीं छोड़ना आओ तुम्हें कहा मन से खरीदारी है बा मैं नहीं आती। मैंने छोड़ो मैं जाता हूँ, तुम्हें कब बात कि आओ तेरे को बोल को उन्हें भी चलेगा। अब है थे तो मैं भी मेरी छोटी बेटी उन्हें क्या काम कर लग रही थी। मैं 3 साल काम करी, 1 रुपया भी नहीं है। मैं हम ना देखा तो नहीं, छोड़ बच्चे की शादी है ना, शादी भी नहीं रहती। खैर अब मैं अच्छा कुछ ना बोल रही, मेरी बड़ी भानी चुना उन्हें कर को मैं चुपके रह गई। शादी बच्ची की शादी एकदम झुड़का तक मन क्या करा ये नको छोड़े कर को सबका ने चंदा उसलात करे सरकार कर को वो बच्ची की शादी। 3 साल काम करी, वो दरमा नहीं दी। और देखे तो 25 साल से उसके अंश काम कर ले को, उसके अंश हरस करना, उसे फेरना करना सब करी। और हमारे यजमान तलक मर गए तो भी मैंने देख लिहाजा मेरे रिश्तेदार हमें बात करने नहीं छोड़ती थी, जाने नहीं देती थी। कहता कमाए तो भी दियो कहती। 1-3 बार हम नहीं बनेगा तो नहीं बनी ना, कहीं को नहीं बनी, कहीं को नहीं करी तो कहीं नहीं कुछ वो वट्टे मिले कि नहीं कि फिर उसे फंड ने अमानत को अमानत बना को डालती थी। मेरा बच्चा मर्द बच्चा को दिया टार्चर करी, मारना तोड़ना, गालियां बातें करना, तेरे भगवान को छोड़ को दे, ये छोड़ को दे कर को बातें करते कर मेरे बेटे तब भी मंदिर छोड़ को चले गए। और मेरे बेटे अंग रख लगती, मेरी बेटी को भी ऐसा चुन भाई को बच्चा का सिर पकड़ को खा रही है, ये कर को मेरा बच्चा को काम को भी नहीं। ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ. ವೆಂಕಟೇಶ್, ಈಸ್ಕೊಂಡಿದ್ದು 45,000, ಈಗ ವಸೂಲಿ ಆಗಿರೋದು 3,42,000. ಈಸ್ಕೊಂಡಿದ್ದ ಟೆನ್ಯೂರ್ ನೋಡಿದ್ರೆ 2 ವರ್ಷ. ಹೆಂಗೆ ಸಾಧ್ಯ ಅನ್ನೋದು ಪ್ರಶ್ನೆ ಮೂಡುತ್ತೆ. ಡೀಟೇಲ್ಸ್ ಏನು ಸಿಗ್ತಾ ಇದೆ?
ಶರತ್, ಏನಂತ ಹೇಳಿದ್ರೆ ಈ ಸೀಮಾ ಮತ್ತು ಮುಮ್ತಾಜ್ ಎನ್ನುವಂತಹವರು ಈ ಚಂದ್ರಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಕಮಲಾನಗರದ ಒಂದು ಸಿದ್ಧಗಂಗಾ ಕಾಲೇಜ್ ಬಳಿ ಇರುವಂಥವರು. ಇವರು ಸ್ಥಳೀಯವಾಗಿ ಒಂದು ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡು ಅವರ ಒಂದು ಹುಟ್ಟುಹಬ್ಬ ಆಗಿರ್ಬೋದು, ಹಬ್ಬ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬ್ಯಾನರ್ಗಳಲ್ಲಿ ಫೋಟೋಗಳನ್ನು ಹಾಕಿ ಶುಭಾಶಯವನ್ನು ಕೋರುವಂತಹ ಒಂದು ಫ್ಲೆಕ್ಸ್ಗಳನ್ನು ಹಾಕ್ತಾರೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಆ ಏರಿಯಾದಲ್ಲಿ ಜನರಿಗೆ ಒಂದು ಹಣವನ್ನು ಬಡ್ಡಿಗೆ ಕೊಡುವಂಥದ್ದು. ಇವರು ಬಡ್ಡಿಗೆ ಕೊಡುವಂತಹ ಹಣವನ್ನು ಗಮನಿಸಿದ್ರೆ 45% ಬಡ್ಡಿಯನ್ನು ಕೊಡಬೇಕಂತೆ. ಸೊ ಹೀಗೆ ಅದೇ ಇವರೇ ಒಂದು ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥ ತಾಹಿರ್ ಕಾರಮ್ ಎಂಬಂತಹ ಒಂದು ಹಿರಿಯ ಜೀವ ಏನಿದೆ, ಇವರಿಗೆ ಕೂಡ ಒಂದು 45,000 ರೂಪಾಯಿ ಹಣವನ್ನು ಕೂಡ ಕೊಟ್ಟಿರ್ತಾರೆ. ಅದು 2022ರಲ್ಲಿ. ಇಲ್ಲಿವರೆಗೂ ಕೂಡ ಆಕೆ ಬರೀ ಬಡ್ಡಿ ಹಣವನ್ನೇ ಸುಮಾರು 3,47,000 ರೂಪಾಯಿನ ಕೊಟ್ಟಿದ್ರು ಕೂಡ ಅವರಿಗೆ ಇದುವರೆಗೂ ಕೂಡ ಅದು ಬಡ್ಡಿ ತೀರಲಿಲ್ಲ. ನಮಗೆ ಹಣವನ್ನು ಇನ್ನೂ ಕೊಡಬೇಕು ಅಂತ ಹೇಳಿ ಮನೆ ಹತ್ರ ಹೋಗಿ ಗಲಾಟೆ ಮಾಡುವಂಥದ್ದನ್ನು ಮಾಡ್ತಾರೆ. ಸೊ ಇವರ ಬಡ್ಡಿ ಹಣ ಯಾವಾಗ ತೀರಲಿಲ್ಲ ಅಂತ ಹೇಳಿ ಧಮಕಿ ಹಾಕ್ತಾರೆ. ಆ ಸಂದರ್ಭದಲ್ಲಿ ಆಕೆ ವಾಸವಿದ್ದಂಥ ಮನೆಯನ್ನು 2 ಲಕ್ಷ ರೂಪಾಯಿಗೆ ಲೀಸ್ಗನ್ನು ಹಾಕ್ತಾರೆ. ಆ ಲೀಸ್ಗೆ ಹಾಕಿದಂಥ ಅಮೌಂಟನ್ನು ಕೂಡ ಅವರ ಅಕ್ಕನ ಮಗ ಮುಬಾರಕ್ ಪಾಷೆ ಅನ್ನುವಂಥವನ ಕೈಯಲ್ಲಿ ಹಣವನ್ನು ಕೊಟ್ಟು ಕಳಿಸ್ತಾರೆ. ಸೊ ಹಣವನ್ನು ಪಡೆದುಕೊಂಡ ನಂತರವೂ ಕೂಡ ಅವರಿಗೆ ಇನ್ನೂ ಹೆಚ್ಚಿನ ಒಂದು ಬಡ್ಡಿಯನ್ನು ಕೊಡಬೇಕಂತ ಹೇಳಿ ಧಮಕಿಯನ್ನು ಹಾಕ್ತಾರೆ. ಯಾವಾಗ ಅವರು ಹಣವನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ, ಆಗ ಅವರಿಗೆ ಕೊಲೆ ಬೆದರಿಕೆ ಕೂಡ ಆಗ್ತಾರೆ. ಇದನ್ನು ಅಕ್ರಮವಾಗಿ ಕೂಡ ಈ ಒಂದು ಬಡ್ಡಿ ವ್ಯವಹಾರವನ್ನು ಮಾಡ್ತಾ ಇದ್ರು ಕೂಡ ಆ ಏರಿಯಾದಲ್ಲಿ ಇರುವಂಥ ಸಾಕಷ್ಟು ಜನರು ಕೂಡ ಹೆದರ್ಕೊಳ್ತಾರೆ ಅವ್ರ ಬಗ್ಗೆ ಮಾತಾಡೋದಕ್ಕೂ ಕೂಡ. ಹೀಗೆ ಏನೋ ಒಂದು ಸ್ಥಳೀಯರು ಕೂಡ ಅವರಿಗೆ ಸಪೋರ್ಟ್ ಮಾಡಿದ ಹಿನ್ನೆಲೆಯಲ್ಲಿ ಅವರು ಬಂದು ನಿನ್ನೆ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. FIR ಕೂಡ ದಾಖಲಾಗಿರುವಂಥದ್ದು. FIR ದಾಖಲಾದ ನಂತರ ಕೂಡ ಅವರು ಮನೆ ಹತ್ರ ತೆರಳಿ ಹುಡುಗರನ್ನು ಕರೆಸಿ ಅವರಿಗೆ ಆವಾಜ್ ಹಾಕಿ ಭಯ ನಡೆಸಿರುವಂತಂದರೆ, ದೂರನ್ನು ಕೊಟ್ಟರೆ ನೀನು ಏನು ಮಾಡ್ಕೊಳ್ತೀಯ, ನಮಗೆ ರಾಜಕೀಯವಾಗಿ ಸಾಕಷ್ಟು ಜನರ ನಾಯಕರ ಬೆಂಬಲ ಇದೆ, ನಿನ್ನ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಮಾಡ್ಕೊ, ನಿನ್ನ ಕೈಯಲ್ಲಿ ಏನಾಗುತ್ತೋ ಅದನ್ನು ನೋಡೋಣ ಅಂತ ಹೇಳಿ ಕೂಡ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಕೂಡ. ಇದಾದ ಬಳಿಕ ಕೂಡ ಅವರಿಗೆ ಫೋನನ್ನು ಮಾಡಿ ಅವರಿಗೆ ಆವಾಜ್ ಹಾಕುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆ ಒಂದು ಆಡಿಯೋ ಕ್ಲಿಪ್ಗಳು ಕೂಡ ಈಗ ನಾವು ಪವರ್ ಟಿವಿಗೆ ಲಭ್ಯ ಆಗಿರುವಂಥದ್ದು. ಇದರಿಂದ ನೊಂದಂತಹ ಒಂದು ಹಿರಿಯ ಜೀವ ಏನಿದೆ ಅವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದಾರೆ. ಸ್ಥಳೀಯರು ಕೂಡ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟನ್ನು ಕೊಡಿಸಿದ್ದಾರೆ. ಸೊ ಇದರಿಂದ ಬೇಸೆತ್ತಂಥ ಸಾಕಷ್ಟು ಜನರು ಕೂಡ ಅವರ ಬಗ್ಗೆ ಅಸಡ್ಡೆ ಇರುವಂಥದ್ದು. ಆದರೆ ಮುಂದೆ ಬಂದು ದೂರನ್ನು ಕೊಡೋದಕ್ಕೂ ಕೂಡ ಹೆದರ್ಕೊಳ್ತಾ ಇದ್ದಾರೆ. ನಾವು ಸಾಕಷ್ಟು ಪ್ರಕರಣಗಳನ್ನು ಕೂಡ ನೋಡಿದ್ದೀವಿ. ಬಡ್ಡಿಯ ಒಂದು ವ್ಯವಹಾರದಿಂದಾಗಿ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಿರುವಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬಂದಿದೆ. ಸದ್ಯ ಪೊಲೀಸರ ಗಮನಕ್ಕೆ ಬಂದಿರುವಂಥ ಈ ಪ್ರಕರಣ ಇಲ್ಲಿಗೆ ಸ್ಟಾಪ್ ಮಾಡಬೇಕು. ಮುಂದೆ ಅಮಾಯಕರಿಗೆ ಈ ರೀತಿಯಾದಂಥ ಕಿರುಕುಳ ಮತ್ತು ಬಡ್ಡಿ ವ್ಯವಹಾರಗಳಿಗೆ ಫುಲ್ ಸ್ಟಾಪ್ ಹಾಕಬೇಕಾದಂತಹ ಕೆಲಸ ಕೂಡ ಪೊಲೀಸರು ಮಾಡಬೇಕಾಗಿರುವಂಥದ್ದು. ಶರತ್, ಥ್ಯಾಂಕ್ ಯು ವೆಂಕಟೇಶ್ ಡೀಟೇಲ್ಸ್ಗಾಗಿ.